ಡಯಾಬಿಟಿಸ್ನ ಹೆಂಗ್ ಕಂಟ್ರೋಲ್ ಮಾಡೋದು ಬಂದಾದ್ಮೇಲಿಂದ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನು, ನೀವು ಏನೇ ಮಾಡಿದ್ರು ಅದನ್ನ ಪ್ರೀತಿಯಿಂದ ಮಾಡಿ. ಹೆಂಗಸರುಗಳು ಏನ್ ಡಾಕ್ಟ್ರೆ ನೀವು ವಾಕ್ ಮಾಡಿ ಅಂತೀರಾ, ನಮ್ಗೆ ಎಲ್ಲಿ ಟೈಮ್ ಇದೆ. ಮೊದಲನೇದು ಯಾವಾಗ ತಿನ್ಬೇಕು, ಎರಡನೇದು ಏನ್ ತಿನ್ಬೇಕು, ಮೂರನೇದು ಎಷ್ಟು ತಿನ್ಬೇಕು, ಯಾವಾಗ ಏನು ಎಷ್ಟು. ಈಸಿನಾ? ಅವ್ರಿಗೆ ಹೇಳ್ತೀನಿ, ಏನ್ ತಿನ್ಬೇಕು ಅಂತ ತಲೆ ಕೆಡ್ಸ್ಕೋಬೇಡಿ, ಏನ್ ತಿನ್ಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿ. ಸೊ ಸ್ಟ್ಯಾಂಡರ್ಡೈಸ್ ದಿ ಅಮೌಂಟ್, ಸ್ಟ್ಯಾಂಡರ್ಡೈಸ್ ದ ಟೈಮಿಂಗ್, more of vegetables, less of carbohydrates, little of oil and zero sugar. ಅವರು ಹೇಳಿದ್ರು, ಡಾಕ್ಟರ್ ಪ್ಲೀಸ್ ಸ್ಟಾಪ್. ಡಾಕ್ಟರ್ ಶೇಖರ್, ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ ಅಂತ ಕೇಳಿದ್ರು. ಹಂಗಾರೆ ನಿಮ್ಗೆ ಸಕ್ಕರೆ ಕಾಯಿಲೆ ವಿಚಾರ ತುಂಬ ಗೊತ್ತಿಲ್ಲ ಬಿಡಿ. ಇಟ್ ವಾಸ್ ಎ ಫಿಸಿಕಲ್ ಬ್ಲೋ. ಅದನ್ನ ಕೇಳ್ತೀನಿ, ಯಾಕೆಂತಂದ್ರೆ ತಮ್ಮ ಬಗ್ಗೆ ಇರೋದೊಂದು ಪಾಪ್ಯುಲರ್ ಒಪಿನಿಯನ್ ಏನಂತಂದ್ರೆ, ಡಯಾಬಿಟಿಸ್ ಬಂತು ಅಂತ ಹೇಳಿ ನೀವು ಹೆದರ್ಸಲ್ಲ, ಅಂದ್ರೆ ಆ ಪೇಷಂಟ್ನ ಭಯ ಬೀಳ್ಸಲ್ಲ, ಅಥವಾ ನಾಳೆಯಿಂದ ಇದೆಲ್ಲ ಬಿಟ್ಬಿಡು, ಹಿಂಗ್ ಮಾಡೋ, ಜೀವನನೇ ಫುಲ್ ಚೇಂಜ್ ಮಾಡೋ ಥರದ್ದು ಇನ್ನೇನೋ ತಾವು ಹಿಂಸೆಯನ್ನ ಕೊಡಲ್ಲ. ತುಂಬಾ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ಬದಲಾವಣೆಗಳಲ್ಲೇ ಅವರು ಯಾವುದೇ ಸಮಸ್ಯೆ ಇಲ್ಲದೆ ಜೀವನ ಮಾಡುವಂತೆ ದಾರಿ ತೋರಿಸ್ತೀರಿ. ಇದು ತಮ್ಮ ಬಗ್ಗೆ ಇರೋ ಪಾಪ್ಯುಲರ್ ಒಪಿನಿಯನ್. ಸೊ ಡೆಫಿನೆಟ್ಲಿ ನನ್ನ ಪ್ರಶ್ನೆ ಅದೇ ಆಗಿರುತ್ತೆ. ಈಗ ಡಯಾಬಿಟಿಸ್ ಬಂದಿರೋರು ರಿವರ್ಸ್ ಮಾಡ್ಬೋದಾ ಬಿಡ್ಬೋದಾ ಅದನ್ನು ತಾವೇ ಹೇಳಬೇಕು. ಬಟ್ ಡಯಾಬಿಟಿಸ್ ಬಂದಿರೋರು ಸಿಂಪಲ್ ಆಗಿ ಅನುಸರಿಸಬೇಕಾದಂತಹ ಸಿಂಪಲ್ ಟಿಪ್ಸ್. ಓಕೆ, ಸಕ್ಕರೆ ಕಾಯಿಲೆ ಅಂತ ಬರುತ್ತೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಪಾಪ ಇದನ್ನ ಹೇಳಲೇಬೇಕಿಲ್ಲಿ. ನಾನು ಡಯಾಬಿಟಿಸ್ ಪ್ರಾಕ್ಟೀಸ್ ಶುರು ಮಾಡಿ ಆಲ್ಮೋಸ್ಟ್ 38-40 ವರ್ಷ ಆಗ್ತಾ ಬಂತು. ಬಿಗಿನಿಂಗ್ನಲ್ಲಿ ಹೇಳಿದ್ನಲ್ಲ, ಇನ್ನೂ ಚಿಕ್ಕವನು ವಯಸ್ಸಿನಲ್ಲಿ ಓದ್ಬಿಟ್ಟು MD ಎಲ್ಲ ತಗೊಂಡಿದ್ದೀನಿ, ಫೆಲೋಶಿಪ್ ಮಾಡಿದ್ದೀನಿ ಅಂತ ಸ್ವಲ್ಪ ಅಹಂ ಇತ್ತು. ಚೆನ್ನಾಗಿ ಗೊತ್ತಿದೆ ಡಯಾಬಿಟಿಸ್ ಜ್ವರ ಅಂತ. ಪೇಷಂಟ್ಗಳಿಗೆ ಬಂದಾಗ ನೀವು ಹೇಳ್ದಂಗೆ ಹೆದರ್ಸೋದಲ್ಲ, ಕೋಪದಲ್ಲಿ ಹೇಳುವೆ, ಊಟದಲ್ಲಿ ಹುಷಾರಾಗಿರ್ರಿ, ಯಾಕ್ರಿ ಹಿಂಗೆ ಮಾಡ್ಕೋತೀರಾ ಅಂತ. ಒಬ್ರು ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಿದೆ, ಬ್ರಿಟಿಷ್ ಕಾಲದಲ್ಲಿ IAS ಅಂತ ಹೇಳ್ತಿರಲಿಲ್ಲ, ಸಿವಿಲ್ ಸರ್ವಿಸಸ್ ಅಂತ ಹೇಳೋರು. ರಿಟೈರ್ಡ್ ಸಿವಿಲ್ ಸರ್ವಿಸ್ ಸರ್ವೆಂಟ್, ತಮಿಳಿಯನ್ನು, ಮೈಸೂರಿಗೆ ಸೆಟ್ಲ್ ಆಗ್ಬಿಟ್ಟಿದ್ರು. ಅವರು ನನಗೆ ಪೇಷಂಟ್ ಆಗಿ ಬಂದರು. ಹೇಳಕ್ಕೆ ಶುರು ಮಾಡಿದೆ, ಹಿಂಗೆ ಮಾಡಬೇಕು, ಹಂಗೆ ಮಾಡಬಾರ್ದು, ಹಿಂಗೆ ಹೇಳ ಹೂ ಅಂತ. ಅವರು ಹೇಳಿದ್ರು, ಡಾಕ್ಟರ್ ಪ್ಲೀಸ್ ಸ್ಟಾಪ್. ಡಾಕ್ಟರ್ ಶೇಖರ್, ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ ಅಂತ ಕೇಳಿದ್ರು. ಕೋಪದಲ್ಲಿ, ಏನು ಹೇಳ್ತೀರಾ, ನಾನು ಇನ್ನೂ ಚಿಕ್ಕವನು, ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ನಾನು, ನನಗೆ ಯಾಕೆ ಸಕ್ಕರೆ ಕಾಯಿಲೆ? ಹಂಗಾರೆ ನಿಮ್ಗೆ ಸಕ್ಕರೆ ಕಾಯಿಲೆ ವಿಚಾರ ತುಂಬ ಗೊತ್ತಿಲ್ಲ ಬಿಡಿ. ಇಟ್ ವಾಸ್ ಎ ಫಿಸಿಕಲ್ ಬ್ಲೋ. ನನಗೆ ಇಟ್ ವಾಸ್ ಎ ಶಾಕಿಂಗ್. ಯಾರು ಹಿಡ್ಕೊಂಡು ಹೊಡೆದಂಗೆ ಆಯಿತು. ಎಂಥ ಎಕ್ಸ್ಟ್ರಾರ್ಡಿನರಿ ಕಾನ್ಸೆಪ್ಟ್ ಗೊತ್ತಾ? ಏನಂದರೆ, ಆಮೇಲೆ ಅರ್ಥ ಮಾಡ್ಕೊಂಡಿದ್ದು ನಾನು, ಒಬ್ಬ ಡಯಾಬಿಟಿಕ್ ಪೇಷಂಟ್ ನನ್ನ ಹತ್ರ ಬರ್ತಾನೆ, ನನ್ನ ಜೊತೆ ಎಷ್ಟೊತ್ತಿರ್ತಾನೆ ಅವನು? ಒಂದು 10 ನಿಮಿಷ, ಒಂದು 15 ನಿಮಿಷ, ಒಂದು 20 ನಿಮಿಷ. ಒಂದು ದಿನದಲ್ಲಿ ಎಷ್ಟು ಗಂಟೆ ಇದೆ? 24 ಗಂಟೆ. 24 ಗಂಟೆ ಅವನ ಜೊತೆ ಯಾರು ಇರ್ತಾರೆ? ಅವನ ಹೆಂಡತಿ ಅಲ್ಲ, ಅವ್ರ ತಂದೆ ತಾಯಿ ಅಲ್ಲ, ಅವ್ರ ಮಕ್ಕಳಲ್ಲ, ಅವನು ಅವಳು ಯಾರಾದ್ರೂ ಇರಲಿ. 24 ಗಂಟೆ ನನ್ನ ಜೊತೆ ಯಾರಿರೋರು? ನಾನೇ. ನಾನು ಪೇಷಂಟ್ ಆಗಿ ಡಾಕ್ಟರ್ ಹತ್ರ ಹೋದ್ರೆ 10-15 ನಿಮಿಷ, ಆಮೇಲಿಂದ 2-3 ಗಂಟೆ ಹೆಂಡತಿ ಜೊತೆ, 3-4 ಗಂಟೆ ಹೀಗೆ ಆಗಿರ್ತಲ್ಲ. 24 ಗಂಟೆ ನಾನು ನನ್ನ ಜೊತೆ ಇರ್ತೀನಿ. ಅದನ್ನು ಹೇಳ್ಕೊಡ್ಬೇಕು. ಈ 24 ಗಂಟೆನೇ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಅವಾಗಲಿಂದ ಶುರು ಮಾಡ್ಕೊಂಡಿದ್ದೀನಿ. ಇದು ತುಂಬ ಆಗುತ್ತೆ ಅನಿಸುತ್ತೆ. ಡಯಾಬಿಟಿಸ್ನ ಹೆಂಗೆ ಕಂಟ್ರೋಲ್ ಮಾಡೋದು ಬಂದಾದ್ಮೇಲಿಂದ. ಎಲ್ಲರೂ ಹೇಳೋದು, ಡಾಕ್ಟ್ರೇ ಮಾತ್ರೆ ಕೊಟ್ಬಿಡಿ, ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು 2 ಮಸಾಲೆ ದೋಸೆ ತಿನ್ಕೊಂಡಿರ್ತೀನಿ ಅಂತ. ಆಗಲ್ಲ. ಎರಡನೇದು, ನಾನು ಭಾಳ ಸ್ಟ್ರಿಕ್ಟಾಗಿ ಊಟದಲ್ಲಿ ಇದ್ಬಿಡ್ತೀನಿ ಸರ್, ಆಗಲ್ಲ. ಮೈಸೂರಿಂದ ಮಂಡ್ಯ ಬೆಂಗಳೂರುವರೆಗೂ ನಡ್ಕೊಂಡು ಹೋಗ್ಬಿಡ್ತೀನಿ ಸರ್, ಆಗಲ್ಲ. ಇದನ್ನ ಒಂದು ಬ್ಯಾಲೆನ್ಸ್ ಅಂತ ಮಾಡ್ಕೋಬೇಕು. ಇದನ್ನ 3 ಹೇಳ್ಕೊಟ್ಟಿದ್ದೀನಿ. ಸ್ಟ್ರೆಸ್ ಹೇಳ್ಕೊಟ್ನಲ್ಲ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನು, ನೀವು ಏನೇ ಮಾಡಿದ್ರು ಅದನ್ನ ಪ್ರೀತಿಯಿಂದ ಮಾಡಿ. ಯು ಲೈಕ್ ವಾಟ್ ಯು ಡೂ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅವನು ಏನೋ ಮಾಡ್ಕೋತಾನೆ, ನಿಮ್ಮ ಪಾಡ ನೀವು ಕೆಲಸ ಮಾಡಿ. ನಾನು ಫಿಲಾಸಫಿ ಅಂತ ಹೇಳಬಾರ್ದು, ಕರ್ಮಣ್ಯವಾಧಿಕಾರಸ್ತೆ, ನನ್ನ ಕೆಲಸ ನಾನು ಮಾಡೋದು, ಹಿಂದಕ್ಕೆ ಬರೋದು ಏನು ಬಿಡೋದು ನೋಡೋಣ, ಅದ್ರ ಪಾಡಿಗೆ ನಡೆಯುತ್ತೆ. ಸಮಟೈಮ್ಸ್ ಸಿಚುವೇಶನ್ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ, ರಿಯಾಕ್ಟ್ ಮಾಡೋದನ್ನ ಚೇಂಜ್ ಮಾಡಬಹುದು ಅಷ್ಟೇ. ನನಗೆ ಇನ್ನು 3 ವರ್ಷದಲ್ಲಿ ಬೆಂಚ್ ಕಾರ್ ತಗೋಬೇಕು, ಇನ್ನು 10 ವರ್ಷದಲ್ಲಿ 3 ಮಾಡಿ ಮನೆ ಕಟ್ಟಬೇಕು ಅಂದ್ರೆ ಅನ್ನೆಸರಿ ಸ್ಟ್ರೆಸ್ ಶುರು ಆಗುತ್ತೆ. ದೇವರೇ ಕೃಷ್ಣಾರ್ಪಣಮಸ್ತು, ಬಂದಂಗೆ ಬರುತ್ತಪ್ಪ, ನನ್ನ ಪಾಡಿಗೆ ನಾನು ಇರ್ತೀನಿ, ದೇವ್ರು ತೋರಿಸ್ತಾನೆ ಅಂದ್ರೆ ಎಲ್ಲರೂ ಚೆನ್ನಾಗಿರ್ಬೋದು. ಇದು ಮೊದಲನೇ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸಿಂಪಲ್, ಹೇಳ್ಕೊಡೋದು ಬಹಳ ಈಸಿ, ಮಾಡೋದು ಕಷ್ಟ, ಮಾಡಬೇಕಷ್ಟೆ. ಎರಡನೇದು ಎಕ್ಸರ್ಸೈಸ್. ಎಕ್ಸರ್ಸೈಸ್ ಅಂದ ತಕ್ಷಣ ಓಹೋ 3-4 ಸಾವಿರ ರೂಪಾಯಿದು ಶೂ ತಗೋಬೇಕು, 3-4 ಸಾವಿರ ರೂಪಾಯಿದು ಟ್ರ್ಯಾಕ್ ಸೂಟ್ ತಗೋಬೇಕು, ಸೆಂಟ್ ಏನು ಬೇಡ. ನಿಮ್ಮ ಮನೇಲಿರೋ ಹಳೆ ಚಡ್ಡಿನೇ ಹಾಕ್ಕೊಂಡು ಆರಾಮಾಗಿ ನಡಿಬೋದು. ಆಚೆನೇ ಹೋಗ್ಬೇಕು, ಆಲ್ ವೆದರ್ ಅಂತ ಹೇಳ್ತೀವಿ. ಸಿಂಪಲ್ ವಾಕಿಂಗ್,
ರಾಜ್ಕುಮಾರ್ದೊಂದು ರಾಜಣ್ಣಂದೊಂದು ಹಾಡಿದೆ ಗೊತ್ತಾ, ಭಗವಂತ ಕೈ ಕೊಟ್ಟ ಯಾಕೆ ದುಡಿಯೋಕ್ಕಂತ, ಕಾಲು ಕೊಟ್ಟ ಯಾಕೆ ನಡೆಯೋಕ್ಕಂತ. ಸಿಂಪಲ್ ಕಾನ್ಸೆಪ್ಟ್. ಯು ಸಿಂಪ್ಲಿ ವಾಕ್ ಲೆಫ್ಟ್ ರೈಟ್ ಅಂತ ನಾನು ಹೇಳ್ಕೊಡೋದು ಜನಗಳಿಗೆ. ಪೇಷಂಟ್ ಆಗಲಿ ಸ್ಪೀಡ್ ವಾಕ್, ನಿಮ್ ಕಂಫರ್ಟಬಲ್ ವಾಕ್, ಕೈ ಬೀಸ್ಕೊಂಡು ನಡ್ಬಿಡಿ. ಅವಾಗ ಎಲ್ಲ ಮಸಲ್ಗಳಿಗೂ ಎಕ್ಸಸೈಸ್ ಆಗುತ್ತೆ. ಎಷ್ಟೊತ್ತು ನಿಮ್ ಖುಷಿ. ಮಿನಿಮಮ್ 30 ನಿಮಿಷ ಅಂತ ಮೆಡಿಸಿನ್ ಅಲ್ಲಿ ಹೇಳ್ತೀವಿ. 30-40 ನಿಮಿಷ ಮಾಡರೇಟ್ ಟು ಸಿಗ್ನಿಫಿಕೆಂಟ್ ಎಕ್ಸಸೈಸ್ ಮಾಡಿದ್ರೆ ಪರವಾಗಿಲ್ಲ ಅಂತ. ನಿಮ್ ಖುಷಿ. 40 ನಿಮಿಷ 2 ಸಲ ಮಾಡ್ತೀರಾ ತೊಂದರೆ ಇಲ್ಲ, 15 ನಿಮಿಷ 3 ಸಲ ಮಾಡ್ತೀರಾ ತೊಂದರೆ ಇಲ್ಲ. ಈ ತರ ಹೇಳ್ಕೊಡ್ತೀನಿ. ಸೊ ಪ್ಲೀಸ್ ಡೋಂಟ್ ವರಿ ಅಬೌಟ್ ದ ಟೈಪ್ ಆಫ್ ಎಕ್ಸಸೈಸ್. ಸಿಂಪಲ್ ವಾಕಿಂಗ್. ನಮ್ಮ ಹೆಂಗಸರು ಇರ್ತಾರಲ್ಲ ಪಾಪ, 40 ವರ್ಷ 35-50 ವರ್ಷಕ್ಕೆ ಅವ್ರಿಗೆ ಮಕ್ಕಳು ಎಲ್ಲ ಇರ್ತಾರೆ. ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋರು ಯಾರು? ನಾನಲ್ಲ, ನಮ್ಮ ಅಪ್ಪ ಅಮ್ಮ ಅಲ್ಲ, ನನ್ನ ಹೆಂಡತಿ. ಮಕ್ಕಳನ್ನ ನನ್ನನ್ನ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಗೃಹಿಣಿ, ಮನೆಯ ಸೊಸೆ, ಮನೆಯ ಮಗಳು. ಅವಳಿಗೆ ಕರೆಕ್ಟಾಗಿ ಅದನ್ನೇ ನಾನು ಹೆಲ್ತ್ ಟಿಪ್ಸ್ ಟು ಹೌಸ್ ವೈಫ್ ಅಂತ ಮಾಡುವೆ. ಹೌಸ್ ವೈಫ್ಗೆ ಮನೆಯಲ್ಲಿ ಹೇಗೆ ಆರೋಗ್ಯ ಉಳಿಸ್ಕೋಬೇಕು ಅಂತ ಮಾಡುವೆ. ಅವಾಗ ಹೇಳುವೆ ನಾನು, ಹೆಂಗಸರುಗಳು ಏನು ಡಾಕ್ಟ್ರೆ ನೀವು ವಾಕ್ ಮಾಡಿ ಅಂತೀರಾ, ನಮ್ಗೆ ಎಲ್ಲಿ ಟೈಮ್ ಇದೆ? 5:30-6 ಗಂಟೆ ಒಳಗೆ ನನ್ನ ಮೊದಲನೇ ಮಗುನೋ ಟ್ಯೂಷನ್ಗೆ ಕರ್ಕೊಂಡು ಹೋಗ್ಬೇಕು. ಬರ್ತಾ ಇದ್ದಂಗೆ 2ನೇ ಮಗು ಸ್ಕೂಲ್ಗೆ ಹೋಗೋಕೆ ರೆಡಿ ಇರುತ್ತೆ, ಕಳಿಸ್ಬೇಕು. ಅಷ್ಟರೊಳಗೆ ನಾನು 3ನೇ ಮಗು ನನ್ನ ಗಂಡ ಎದ್ಬಿಟ್ಟು ಕಾಫಿ ಕೊಡೆ ಕೇಳ್ತಾನೆ. ಅದೆಲ್ಲ ಮುಗಿಸ್ಕೊಂಡು ಅಡುಗೆ ತಿಂಡಿ ಮಾಡೋಕ್ಕೆ ಶುರು ಮಾಡಿದಾಗ 2ನೇ ಮಗಳೋ ಸ್ಕೂಲಿಂದ ಬರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮೊದಲನೇ ಮಗಳೋ ಬರ್ತಾರೆ. ಆಮೇಲೆ ನನ್ನ ಗಂಡ ಬರ್ತಾರೆ. ಎಲ್ಲಿ ಟೈಮ್ ಸಿಗುತ್ತೆ ಸರ್? ಅವ್ರಿಗೆ ಒಂದು ಸಿಂಪಲಾಗಿ ಹೇಳ್ಕೊಡ್ತೀನಿ. TV ನೋಡ್ತೀರಾ? ನೋಡ್ತೀವಿ ಸರ್. ಎಷ್ಟೊತ್ತು ಒಂದು ಸೀರಿಯಲ್ಲು? 30 ನಿಮಿಷ ವಾಕ್ ಮಾಡಿಬಿಡಿ. TV ಪಾಡಿಗೆ TV, ಒಂದು 8-10 ಅಡಿ ದೂರ ನಿಂತ್ಕೊಂಡು ಲೆಫ್ಟ್ ರೈಟ್ ಅಂತ ನಡ್ಬಿಡಿ. ಸ್ಪಾಟ್ ವಾಕ್ ಅಂತ ಹೇಳ್ಕೊಡ್ತೀನಿ. ಬೇಕಾದ್ರೆ ತೋರಿಸ್ಕೊಡ್ತೀನಿ ಆಮೇಲೆ. ಸ್ಪಾಟ್ ವಾಕ್, ಲೆಫ್ಟ್ ರೈಟ್. ನಿಮ್ಮ TV ನೋಡ್ದಂಗೆ ಆಯಿತು, ಎಕ್ಸಸೈಸು ಮುಗ್ದಂಗೆ ಆಯಿತು. ಸಿಕ್ಕಾಪಟ್ಟೆ ಜನ ಅಯ್ಯೋ ಡಾಕ್ಟ್ರೆ ಭಾಳ ಖುಷಿ ಆಯ್ತು, ಇವಾಗ ಆರಾಮಾಗಿದ್ದೀವಿ ಅಂತ. ಇದು ಎಕ್ಸರ್ಸೈಸ್. ಲಾಸ್ಟ್ ಒನ್ ಯಾವುದು? ಡಯಟ್ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಡಯಟ್ ನ್ಯೂಟ್ರಿಷನ್ ಅಂತ ಸಖತ್ ಕನ್ಫ್ಯೂಸ್ ಮಾಡ್ತಾರೆ. ಡಯಟ್ ಅಂತ ಡೆಫಿನೇಷನ್ ಹೇಳಬೇಕು ಅಂದರೆ ರೀಜನ್ ಸ್ಪೆಸಿಫಿಕ್, ಎಥ್ನಿಕ್ ಸ್ಪೆಸಿಫಿಕ್ ಫುಡ್. ವಾಟ್ ಈಸ್ ಡಯಟ್? ರೀಜನ್ ಸ್ಪೆಸಿಫಿಕ್, ಎಥ್ನಿಕ್ ಸ್ಪೆಸಿಫಿಕ್ ಫುಡ್. ರೀಜನ್ ಸ್ಪೆಸಿಫಿಕ್, ಮಂಡ್ಯದಲ್ಲಿ ಇಟ್ಟು ತಿನ್ಬೇಕು, ಡೆಲ್ಲಿಗೆ ಹೋಗ್ಬಿಟ್ಟು ಇಟ್ಟು ತಿನ್ನು ಅಂದರೆ ಕಷ್ಟ ಆಗುತ್ತೆ, ಚಪಾತಿ ಅಂದರೆ ತಿಂತಾರೆ. ಸೊ ರೀಜನ್ ಸ್ಪೆಸಿಫಿಸಿಟಿ, ಅಲ್ಲಿ ಏನು ಸಿಗುತ್ತೆ ಅದನ್ನು ಹೇಳ್ಕೊಡ್ಬೇಕು. ಎಥ್ನಿಕ್ ಸ್ಪೆಸಿಫಿಕ್, ಮಾಂಸ ತಿನ್ನೋರಿಗೆ ಮಾಂಸ ನಿಲ್ಲಿಸು, ಪಾಪ ತಿಂದಿದ್ದವ್ರಿಗೆ ಮೊಟ್ಟೆ ಮಾಂಸ ತಿನ್ನು ಅಂದರೆ ಕಷ್ಟ ಆಗುತ್ತೆ. ಸೊ ರೀಜನ್ ಸ್ಪೆಸಿಫಿಕ್, ಎಥ್ನಿಕ್ ಸ್ಪೆಸಿಫಿಕ್ ಫುಡ್, ದಟ್ಸ್ ವಾಟ್ ಐವ್ ಡನ್. ಅವ್ರಿಗೆ ನೀವೇನು ತಿಂತೀರಪ್ಪ ಅಂತ ಕೇಳ್ತೀನಿ, ಅದನ್ನು ಹೇಳ್ಕೊಡ್ತೀನಿ. ಆಮೇಲೆ 3 ಕ್ವೆಶ್ಚನ್ ಆನ್ಸರ್ ಅಂತ ಹೇಳ್ಕೊಡ್ತೀನಿ. ನೀವೇ 3 ಪ್ರಶ್ನೆ ಮಾಡ್ಕೊಳ್ಳಿ, ನೀವೇ ಉತ್ತರ ಕೊಟ್ಕೊಳ್ಳಿ. ಮೊದಲನೇದು ಯಾವಾಗ ತಿನ್ಬೇಕು, 2ನೇದು ಏನು ತಿನ್ಬೇಕು, 3ನೇದು ಎಷ್ಟು ತಿನ್ಬೇಕು. ಯಾವಾಗ ಏನು ಎಷ್ಟು ಈಸಿನಾ? ಜೋಕ್ ಮಾಡುವೆ ಮುಂಚೆ, ಇವಾಗಿಲ್ಲ, ವಯಸ್ಸಾಯ್ತು ನಾನು ಮಾಡಬಾರ್ದು. 6 ಗಂಟೆಗೆ 1 ಕಪ್ ಕಾಫಿ ಬಾರ್, 1 ಕಪ್ ಟೀ ಬಾರ್, 1 ಕಪ್ ಮಿಲ್ಕ್. 8 ಗಂಟೆಗೆ 4 ಇಡ್ಲಿ ಬಾರ್, 2 ದೋಸೆ ಬಾರ್. ಹಿಂಗೆ ಬರ್ಕೊಂಡು 7:30 ಬಾರ್ ಅಂದ್ರೆ 8 ಗಂಟೆಗೆ ಬಾರ್ಗೆ ಹೋಗ್ಬಿಡ್ತಾರೆ ಅಂತ ರೇಕ್ಸುವೆ. ಹೋಗ್ಬೇಡ, ಅಯ್ಯೋ ಕನ್ಫ್ಯೂಷನ್ ಅಪ್ಪ, ಬಾರ್ನಲ್ಲಿ ಕೊಡಿದ್ರೆ ಸರಿ ಹೋಗ್ಬಿಡ್ತೇವೆ. ಮಾಡಬಾರ್ದು. ಯಾವಾಗ ತಿನ್ಬೇಕು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸಂಸ್ಕೃತದಲ್ಲಿ ನನಗೆ ಹೇಳಕ್ ಬರಲ್ಲ, ಒಂದು ಶ್ಲೋಕ ಇದೆ, ಫಾಲೋ ದ ಸನ್ ಅಂತ. ನಮ್ಮ ಮಿಲೆನಿಯ ಲಕ್ಷಾಂತರ ವರ್ಷಗಳಿಂದ ನಮ್ಮ ಭೂಮಿ ಈಸ್ಟ್ವರ್ಡ್ ಸ್ಪಿನ್ ಅಂತೀವಲ್ಲ, ಅದಕ್ಕೆ ಪೂರ್ವದಲ್ಲಿ ಸೂರ್ಯ ಹುಡ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. 12 ಅವರ್ ಸೈಕಲ್, 24 ಅವರ್ ಏನು ಹೇಳ್ತೀವಲ್ಲ. ನಮ್ಮ ಎವಲ್ಯೂಷನ್ನಲ್ಲಿ ಸಾವಿರಾರು ವರ್ಷದಿಂದ ಹುಡ್ತಾನೆ ಮುಳುಗ್ತಾನೆ, ಅದಕ್ಕೆ ಸರಿಯಾಗಿ ನಾವು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಸರ್ಕೇಡಿಯನ್ ರಿದಮ್ ಅಂತ ನಾವು ಮೆಡಿಸಿನಲ್ಲಿ ಹೇಳ್ಕೊಡ್ತೀವಿ. ಸರ್ಕೇಡಿಯನ್ ರಿದಮ್, ಮಾರ್ನಿಂಗ್ ನೈಟ್ ಅಂತ. ಅದರಲ್ಲಿ ಮಾರ್ನಿಂಗ್ನಲ್ಲಿ ಒಂದಷ್ಟು ಹಾರ್ಮೋನ್ಸ್ ಬರುತ್ತೆ, ನೈಟ್ನಲ್ಲಿ ಬೇರೆ ಥರ ಇರುತ್ತೆ. ಅದನ್ನು ನಾವು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ ಸಾವಿರಾರು ವರ್ಷದಿಂದ. ಅದರಲ್ಲಿ ಫಾಲೋ ದ ಸನ್ ಅಂತ ಸಂಸ್ಕೃತದಲ್ಲಿ ಇರೋದು ಏನು? ಸೂರ್ಯೋದಯದಲ್ಲಿ ಊಟ ಮಾಡಿ, ಸೂರ್ಯಾಸ್ತಮದಲ್ಲಿ ಊಟ ಮಾಡಿ, 2 ಸಲ ಹೇಳಿದ್ದವರು. ಅವಾಗೇನೋ 8 ಗಂಟೆ 9 ಗಂಟೆ ಕೆಲಸ ಮಾಡೋರು, ಮನೆಗೆ 5 ಗಂಟೆ 6 ಗಂಟೆಗೆ ಬಂದ್ಬಿಟ್ರೆ 7:30 8ಗೆ ಮಲಗಿಬಿಡೋರು. ಟಿವಿ ಇರಲಿಲ್ಲ, ಬ್ರೇಕ್ಫಾಸ್ಟ್ ಲಂಚ್ ಏನಿರಲಿಲ್ಲ, 2 ಊಟ ಅಷ್ಟೇ, ಹೆಲ್ತಿಯಾಗಿರೋರು. ಈಗಲೂ 2 ಸಲ ಮಾಡೋಕ್ಕೆ ಕಷ್ಟ, ಯಾಕೆಂದ್ರೆ ಸ್ವಲ್ಪ ಲೈಫ್ ನಮ್ಮ ಡೇ ಟೈಮ್ ಅನ್ನೋದು ಹೆಚ್ಚಾಗಿದೆ. 14 ಗಂಟೆ 15 ಗಂಟೆ ಕೆಲಸ ಮಾಡ್ತಾರೆ. ಸೊ 3 ಸಲ ಸಾಕು. ಪಾಪ ಹೆಂಡ್ತೀರು ಹೇಳ್ತಾರೆ, ಗಂಡನ್ ಕರ್ಕೊಂಬಂದಾಗ
ಮುಂಚೆ ಹೇಳ್ತಿದ್ದೆ, ನೋಡಪ್ಪ 3 ಗಂಟೆ 4 ಗಂಟೆಗೆ ಒಂದೊಂದ್ಸಲ ಒಂಚೂರು ಸ್ವಲ್ಪ ತೊಗೋಬೇಕು ಅಂತ. ಸಾರ್ ನೀವು ಹೇಳ್ಬಿಡ್ತೀರಾ, ನಾವು ಎಲ್ಲಿಂದ ಕೊಡೋದು ಸರ್? 3 ಗಂಟೆ, ನನ್ನ ಮಕ್ಳಿಗೆ 3 ಸಲ, ನನ್ನ ಅತ್ತೆಗೆ ಆಗಲ್ಲ ಸರ್ ಅಂತ. ಅವತ್ತಿಂದ ನನಗೆ ಜ್ಞಾನೋದಯ ಆಗಿ 3 ಸಲ ಸಾಕು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಆದರೆ ಯಾವಾಗ ಅನ್ನೋದು ಅರ್ಥ ಮಾಡ್ಕೋಬೇಕು. ನಾವು ತಪ್ಪು ಮಾಡೋದೇನು, ಬೆಳಗ್ಗೆ ತಿಂಡಿ ಇಷ್ಟ ಬಂದಾಗ ತಿಂತೀವಿ, ಎಲ್ಲವೂ ತಡ ಆಗ್ತಿರುತ್ತೆ ಅಂತ ಅನ್ಕೋತೀನಿ, ಯಾವುದು ಬೇಗ ಆಗಂಗೆ ಕಾಣಲ್ಲ. ತಪ್ಪು. ಇದನ್ನು ನಾನು ಹೇಳ್ಕೊಟ್ಟಿರೋದೇನು, ಬೆಳಗ್ಗೆ ಎದ್ದು 1.5 ಗಂಟೆ ಅಬ್ಬಬ್ಬ ಅಂದರೆ 2 ಗಂಟೆ ಒಳಗೆ ಊಟ ಮಾಡಿಬಿಡಿ, ತಿಂಡಿ ಮಾಡಿಬಿಡಿ, ತಿಂಡಿ ಮಿಸ್ ಮಾಡಿ. ಎದ್ದು 1.5 ಗಂಟೆ ಅಂದ್ರೆ ಈಗ 8:30 9 ಗಂಟೆಗೆ ಹೇಳೋರು ಇರ್ತಾರೆ. ತೊಂದರೆ ಇಲ್ಲ. ಯಾತಕ್ಕೆ ಅಂದ್ರೆ ವೇಕಪ್ ಅಂತೀವಲ್ಲ, ಎದ್ದಾಗ ಬ್ರೈನು ಲಿವರ್ಗೊಂದು ಸಂದೇಶ ಕಳಿಸುತ್ತೆ, GITಗೆ ನೋಡಪ್ಪ ಎದ್ದಿದ್ದಾನೆ ಅಂತ. ತಿನ್ಲಿಲ್ಲ ಅಂದ್ರೆ ಲಿವರ್ ಶುರು ಮಾಡ್ಕೊಳುತ್ತೆ. ಕೆಲವರು ಪಾಪ 4 ಇಡ್ಲಿ ತಿಂದಿರ್ತಾರೆ, 250 ಮಿಲಿಗ್ರಾಮ್ ಬ್ಲಡ್ ಶುಗರ್. ಯಾಕೆ? ಲೇಟ್ ಆಗಿ ತಿಂದಿರ್ತಾರೆ. ಸೊ ಅದಕ್ಕೆ ಬೇಗಲೇ ತಿಂಡಿ ತಿನ್ನಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇಟ್ಕೊಳ್ಳಿ. ಬೆಳಗ್ಗೆಗೂ ರಾತ್ರಿಗೂ 12 ಗಂಟೆ ಡಿಫ್ರೆನ್ಸ್ ಇಟ್ಕೊಳ್ಳಿ. If you are working for more than 12 hours, breakfast to dinner should be 12 hours ಅಂತ. ಬೆಳಗ್ಗೆ 8:30 ತಿಂಡಿ ತಿಂದ್ರೆ ರಾತ್ರಿ ಎಷ್ಟು ಗಂಟೆಗೆ ಊಟ? 8:30 ಒಳಗೆ ಊಟ, 8:30 9ಕ್ಕೆ ಆ ಥರ ಮಾಡ್ಕೊಳ್ಳಿ. ಆವಾಗ ರಾತ್ರಿದು ಬೆಳಗ್ಗೆದು ಹತ್ತಿರ ಬರುತ್ತೆ. ಇವರು 11 ಗಂಟೆಗೆ ತಿಂಡಿ 7:30ಗೆ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಬೇಗಲೇ ಊಟ ಮಾಡಬೇಕು ಅಂದರೆ, ರಾತ್ರಿ 7:30ಯಿಂದ ಬೆಳಗ್ಗೆ 11 ಗಂಟೆವರೆಗೂ ಬರೀ ಹೊಟ್ಟೆಲಿ ಇರ್ತಾರೆ. ಸುಮ್ಮನೆ ಆಗಲ್ಲ, ಅದು ಕಂಟ್ರೋಲ್ ಇರಲ್ಲ. ಟ್ರೈಗ್ಲಿಸರೈಡ್ ಅನ್ನೋದು ಏನೇನೋ ಹೆಚ್ಚಾಗುತ್ತೆ. ಅದಕ್ಕೆ ಬೆಳಗ್ಗೆ ಒಂದು ಬೇಗಲೇ ತಿಂಡಿ ತಿನ್ನಿ, ರಾತ್ರಿ ಒಂದು ಸ್ವಲ್ಪ ಲೇಟ್ ಇಟ್ಕೊಳ್ಳಿ, 12 hours. ಮಧ್ಯಾಹ್ನ 1:30-2 ಗಂಟೆಗೆ ಊಟ ಮಾಡಿದ್ರೆ ಸಾಕು. ಇನ್ಮೇಲಿಂದ ಕಡಿಮೆ ತಿಂತೀನಿ ಅಂದರೆ ಸಾಯಂಕಾಲ ಒಂದು ಏನಾದರೂ ತಿನ್ನಿ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಸೊ ಯಾವಾಗ? ಬೇಗಲೇ ತಿಂಡಿ ತಿನ್ನಿ. 5 ಗಂಟೆ 5:15 ಗಂಟೆ ಆದಮೇಲಿಂದ ಮಧ್ಯಾಹ್ನದ ಊಟ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ತಿಂಡಿಗೂ ರಾತ್ರಿ ಊಟಕ್ಕೂ 12 ಗಂಟೆ ಮಿನಿಮಮ್ ಡಿಫ್ರೆನ್ಸ್ ಕೊಡಿ. ಈಸಿನ ಫಿಕ್ಸ್ ಮಾಡ್ಕೊಂಬಿಡಿ, ಸೋಮವಾರ ಇರಲಿ ಭಾನುವಾರ ಇರಲಿ. ಎರಡನೇದು, ಏನು ತಿನ್ನಬೇಕು? ದೊಡ್ಡ ಕನ್ಫ್ಯೂಷನ್. ಬಿಳಿ ಅನ್ನ, ಕೆಂಪನ್ನ, ಹಳದಿ ಅನ್ನ, ಹಾಳು ಮೂಳು, ಇದು ಅಂತ ಹೇಳ್ತಾರಲ್ಲ, ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಲ್ಲ. ಅವ್ರಿಗೆ ಹೇಳ್ತೀನಿ, ಏನು ತಿನ್ನಬೇಕು ಅಂತ ತಲೆ ಕೆಡ್ಸ್ಕೋಬೇಡಿ, ಏನು ತಿನ್ನಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿ. ಏನು ತಿನ್ನಬೇಕು? ಅಕ್ಕಿ, ಗೋಧಿ, ರಾಗಿ, ಜೋಳ, ತರಕಾರಿ, ಸೊಪ್ಪು, ಹಣ್ಣು, ಮಾಂಸ ತಿನ್ನೋರಾದರೆ ಮಾಂಸ, ಆ ಥರ ಎಲ್ಲ ನಾವು ತಿನ್ಕೊಂಬಂದಿದ್ದೀವಿ. ಇವಾಗ ನನಗೆ 67 ವರ್ಷ, 67 ವರ್ಷದಿಂದ ತಿಂತಿದ್ದೀನಿ, ಅದನ್ನು ಇಟ್ಕೋಬೇಕು. ನಾನು ತಿನ್ನೋದ್ರಲ್ಲಿ ಏನು ತಿನ್ನಬಾರ್ದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಸಿಂಪಲಾಗಿ ಸಕ್ಕರೆ ಬೆಲ್ಲ ಬಿಟ್ಬಿಟ್ರಪ್ಪ, ಡಯಾಬಿಟಿಕ್ ಅಂದ್ರೆ ಏನು ಸರ್ ಡಾಕ್ಟ್ರೆ, ಬಿಟ್ಬಿಡಿ, ಇವಾಗ ಕಂಟ್ರೋಲ್ ಬಂದಾದ್ಮೇಲೆ ಹೇಳ್ಕೊಡ್ತೀನಿ. ಎರಡನೇದು, ಎಷ್ಟು ಕಡಿಮೆ ಎಣ್ಣೆ ತೆಂಗಿನಕಾಯಿ ತಿಂತೀರ ಅಷ್ಟು ಒಳ್ಳೆದು. ಅಡುಗೆ ಎಣ್ಣೆ, ಈ ಎಣ್ಣೆ ಎಲ್ಲ, ಎಷ್ಟು ಕಡಿಮೆ ಎಣ್ಣೆ ತೆಂಗಿನಕಾಯಿ. ರೂಲ್ ಆಫ್ ಥಂಬ್ ಅಂತ ಹೇಳ್ತೀನಿ, ಅದನ್ನು ನಿಮ್ಮ ಡಾಕ್ಟರ್ಗಳು ಕೇಳ್ಕೊಂಡು ಮಾಡ್ಕೊಳ್ಳಿ. ನಾನು ಹೇಳಿದೆ ಅಂತ ನೀವು ಏನದು ದೊಡ್ಡ ಭಗವದ್ಗೀತೆ ಏನು ಬಂದಿದೆ ಅಂತ ಅಂದ್ಕೊಬಾರ್ದು. 500 ml, ಅರ್ಧ ಲೀಟ್ರ್ ಎಣ್ಣೆ ಒಂದು ತಿಂಗಳಿಗೆ. ಯಾವ ಎಣ್ಣೆ ತಗೋತೀರಾ ನಾನು ಯೂಶ್ವಲಿ ಕನ್ಫ್ಯೂಸ್ ಮಾಡಲ್ಲ. ಅದರಲ್ಲಿ 100-150 ml ತುಪ್ಪ, 350-400 ml ಎಣ್ಣೆ ಇಟ್ಕೊಳ್ಳಿ. ಒಂದು ತಲೆಗೆ ಅರ್ಧ ಲೀಟ್ರ್ ಎಣ್ಣೆ. 10 ಜನ ಇದ್ರೆ 5 ಲೀಟ್ರ್ ಎಣ್ಣೆ, ಇಬ್ಬರೇ ಇದ್ರೆ ಆ ಥರ. ತೆಂಗಿನಕಾಯಿ ನಮ್ಮ ಕಡೆ ತಿಂತೀವಿ, ಬೇರೆ ಕಡೆ ಇಲ್ಲ. ಒಂದು 3 ತೆಂಗಿನಕಾಯಿ ಒಂದು ತಿಂಗಳಿಗೆ ಅಂತ. ಇದು ರೂಲ್ ಆಫ್ ಥಂಬ್. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ತಪ್ಪೇನಿಲ್ಲ, ಏನಿಲ್ಲ, ಅದಕ್ಕಿಂತ ಜಾಸ್ತಿ ಹೋಗಬಾರ್ದು ಅಷ್ಟೇ. ಈ ಥರ ಇಟ್ಕೊಳ್ಳಿ. ಹೆಚ್ಚು ತರಕಾರಿ ಸೊಪ್ಪು ತಿನ್ನಿ, ಕಡಿಮೆ ಅಕ್ಕಿ ಗೋಧಿ ತಿನ್ನಿ. ನಾವೇನು ಮಾಡ್ತೀವಿ, ಇಷ್ಟು ದಪ್ಪ ಇಟ್ಟು ಇಷ್ಟು ತರಕಾರಿ ಕೆಳಗೆ ಮಾಡ್ಕೊಳ್ಳಿ. ಸಿಂಪಲ್. ಏನು ತಿನ್ನಬೇಕು? ಹೆಚ್ಚು ತರಕಾರಿ ಸೊಪ್ಪು, ಕಡಿಮೆ ಅಕ್ಕಿ ಗೋಧಿ ರಾಗಿ, ತುಂಬ ಕಡಿಮೆ ಎಣ್ಣೆ ತೆಂಗಿನಕಾಯಿ, 0 ಸಕ್ಕರೆ ಬೆಲ್ಲ, ಪಿರಮಿಡ್ ಅಂತ. ಈಸಿ. ಮಾಡ್ತಾ 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 ಪ್ರಾಕ್ಟೀಸ್ ಆಗ್ತಿರುತ್ತೆ. ಇದು ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು. ಡಯಾಬಿಟಿಸ್ನವ್ರಿಗೆ, ಬೇರೆಯವರು ಅವ್ರ ಪಾಡ್ಗವ್ರು ಇರಲಿ, ಎಷ್ಟು ತಿನ್ನಬೇಕು ಅನ್ನೋದು ಅವ್ರ ಬ್ಲಡ್ ಶುಗರ್ ನೋಡ್ಕೊಂಡು ಇದು ಮಾಡಬೇಕು. ಎಗೇನ್ ರೂಲ್ ಆಫ್ ಥಂಬ್. ನೀವು ಎಷ್ಟು ಇಡ್ಲಿ ತಿಂತಿದ್ರಪ್ಪ ಕಿರಣ್? ನಾನು 4 ಇಡ್ಲಿ ತಿಂತಿದ್ದೆ, ನಾನು 5 ಇಡ್ಲಿ ಅಷ್ಟೇ ಇಟ್ಕೊಳ್ಳಿ. ಬಟ್ ಜೊತೆಗೆ ಏನು ತಿನ್ನಬಾರ್ದು? ಚಟ್ನಿ, ಕೇಸರಿ ಬಾತು, ತುಪ್ಪ ಬೇಡ, ತರಕಾರಿ ಪಲ್ಯ ತಿನ್ನಿ, ಸರಿ ಹೋಗ್ಬಿಡುತ್ತೆ. ಒಂದು 2-3 ದಿವಸ ಬಿಟ್ಟು ಬ್ಲಡ್ ಶುಗರ್ ನೋಡಿ, ನಾರ್ಮಲ್ ಇತ್ತು ಅಂದ್ರೆ ಅಷ್ಟನ್ನೇ ಇಟ್ಕೊಳ್ಳಿ. ಸೊ ಸ್ಟ್ಯಾಂಡರ್ಡೈಸ್ ದಿ ಅಮೌಂಟ್, ಸ್ಟ್ಯಾಂಡರ್ಡೈಸ್ ದ ಟೈಮಿಂಗ್, more of vegetables, less of carbohydrates, little of oil and 0 sugar. ಸರ್ ಏನು ಮಾಡೋದು ಸರ್ ಅಂದರೆ, ಹಣ್ಣು ತಿನ್ನಿ ಅಂತ ಹೇಳ್ಕೊಡ್ತೀನಿ. ಸಕ್ಕರೆ ಬೀಳೋದಂದರೆ ಹಣ್ಣಲ್ಲಿ ಸಕ್ಕರೆ ಇರುತ್ತೆ, ಹಣ್ಣು ತಿನ್ನಿ. ಇದನ್ನು ಹೇಳ್ಕೊಡ್ತಿದ್ದೀನಿ, ಬಟ್ ಅದನ್ನು ಫೈನಲ್ ಅಂದ್ಬಿಟ್ಟು ಎಲ್ಲರೂ ಮಾಡಬಾರ್ದು. ಇದೊಂದು ಏನಂತೀವಿ, ಡಿಸ್ಕ್ಲೋಷರ್. ನನ್ನ ಪೇಷಂಟ್ ಆಗಿ ಬಂದರೆ ನಿಮಗೆ ಕನ್ವಿನ್ಸ್ ಮಾಡ್ತೀನಿ. ನಿಮ್ಮ ಡಾಕ್ಟರ್ಗಳ ಜೊತೆ ಕೇಳ್ಕೊಂಡು ಹಣ್ಣು ತಿನ್ನಿ ಅಂತ ಹೇಳ್ಕೊಡ್ತೀನಿ. ಯಾವಾಗ, ಏನು, ಎಷ್ಟು, ಸಿಂಪಲ್. ಜೊತೆಗೆ 30-40 ನಿಮಿಷ ವಾಕಿಂಗ್, ಜೊತೆಗೆ ವಾಟ್ ಎವರ್ ಯು ಡೂ ಯು ಲೈಕ್ ಇಟ್, ಇಷ್ಟೇ ಸಾಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.